ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಇಂದ್ರಾಗ್ನಿ ಲೋಕವರ್ಣನ ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಿವಶರ್ಮನು ಕೇಳುತ್ತಾನೆ, ಎಲೈ ವಿಷ್ಣು ಭಕ್ತರೆ, ಮನಸ್ಸನ್ನು ಬಹಳವಾಗಿ ಸಂತೋಷಗೊಳಿಸುತ್ತಿರುವ ಈ ಲೋಕವು ಯಾವುದು? ಯಾವ ಪ್ರಭುವಿನದು? ಅನುತ್ತಮವಾದ ಈ ಪಟ್ಟಣವು ನಯನಾನಂದಕರವಾಗಿದೆ. ಗಣಗಳು ಹೇಳುತ್ತಾರೆ, ಅಯ್ಯ, ಮಹಾಭಾಗ್ಯಶಾಲಿಯು ತೀರ್ಥಯಾತ್ರೆಗಳನ್ನು ಮಾಡಿ ಫಲಸ್ವರೂಪವಾಗಿ ಕಲ್ಪವೃಕ್ಷವನ್ನೇ ಪಡೆದಿರುವವನು ಆದ ಶಿವಶರ್ಮನೇ, ದೇವತೆಗಳೆಲ್ಲರಿಗೂ ಒಡೆಯನಾದ ಸಾಕ್ಷಾತ್ ಸಹಸ್ರಾಕ್ಷನು ಪ್ರಭುತ್ವವನ್ನು ನಡೆಯಿಸುತ್ತಾ ನೆಲೆಸಿರುವ ಸ್ವರ್ಗಲೋಕವೇ ಈ ಮುಂದೆ ಕಾಣುತ್ತಿರುವುದು. ಈ ಅಮರಾವತಿ ಪಟ್ಟಣವನ್ನು ಮಹತ್ತರವಾದ ತಪೋಬಲದಿಂದ ದೇವಶಿಲ್ಪಿಯಾದ ವಿಶ್ವಕರ್ಮನು ನಿರ್ಮಿಸಿದ್ದಾನೆ. ಇಲ್ಲಿನ ಭವ್ಯ ಭವನಗಳಲ್ಲಿ ಹಗಲಿನಲ್ಲಿಯೂ ಬೆಳದಿಂಗಳು ಕಾಯುತ್ತಿರುತ್ತದೆ. ಅಮಾವಾಸ್ಯೆಯಲ್ಲಿ ಅದೃಶ್ಯನಾಗುವ ಚಂದ್ರನು ತನ್ನ ಪ್ರೇಯಸಿಯಾದ ಜ್ಯೋತ್ಸ್ನೆಯನ್ನು ಈ ಅಮರಾವತಿಯ ಸೌಧಗಳಲ್ಲಿ ಬೈತಿಡುವನೋ ಎಂಬಂತೆ ಅವು ರಮಣೀಯವಾಗಿ ಶೋಭಿಸುತ್ತಿರುತ್ತವೆ. ಈ ಪಟ್ಟಣಗಳ ಈ ಪಟ್ಟಣದ ಭವನಗಳ ನಿರ್ಮಲವಾದ ಗೋಡೆಗಳಲ್ಲಿ ತನ್ನ ಪ್ರತಿಬಿಂಬವನ್ನೇ ಕಂಡು ಮುಗ್ಧೆಯಾದ ದೇವಾಂಗನೆಯು ಬೇರೊಬ್ಬ ಸ್ತ್ರೀಯೇ ಅಲ್ಲಿಗೆ ಬಂದಿರುವಳೋ ಎಂದು ಶಂಕಿಸಿ ಆ ತನ್ನ ಚಿತ್ರಶಾಲಿಕೆಯನ್ನೇ ಪ್ರವೇಶಿಸಲು ಹಿಂಜರಿಯುವಳು. ನೀಲಮಣಿಗಳಿಂದ ನಿರ್ಮಿತವಾದ ಈ ಪುರಭವನಗಳಲ್ಲಿ ಕಗ್ಗತ್ತಲೆಯು ತನ್ನ ನೀಲಿಮೆಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹಗಲಿನಲ್ಲಿಯೂ ಚಂದ್ರನೊಡಗೂಡಿದ ರಾತ್ರಿಗಳಲ್ಲಿಯೂ ನಿರ್ಭಯವಾಗಿ ವಾಸ ಮಾಡುತ್ತಿರುವುದೋ ಎಂಬಂತೆ ತೋರುವುದು. ಅಯ್ಯ ಬ್ರಾಹ್ಮಣನೇ, ಈ ಪಟ್ಟಣದ ಜನಗಳು ಇಲ್ಲಿಯ ಚಂದ್ರಕಾಂತ ಶಿಲೆಗಳಿಂದ ಜಿನುಗುವ ನಿರ್ಮಲವಾದ ನೀರಿನ ಜರಿತೆಗಳಲ್ಲಿ ಕಲಶಗಳಿಂದ ನೀರನ್ನು ತೆಗೆದುಕೊಂಡು ಉಪಯೋಗಿಸಿ ಬಳಕೆಯಾಗಿರುವುದರಿಂದ ಇತರ ನದಿ ತಟಾಕಾದಿಗಳ ಜಲವನ್ನು ಅಪೇಕ್ಷಿಸುವುದೇ ಇಲ್ಲ. ಈ ಪಟ್ಟಣದಲ್ಲಿ ನೇಯ್ಗೆಯವರಾಗಲಿ ಅಕ್ಕಸಾಲಿಗರಾಗಲಿ ಇರುವುದಿಲ್ಲ. ಇಲ್ಲಿರುವ ಕಲ್ಪವೃಕ್ಷವೇ ಚೀನಾಂಬರಗಳನ್ನು ವಿವಿಧ ಆಭರಣಗಳನ್ನು ಕೋರಿದಂತೆಲ್ಲ ಇಲ್ಲಿನವರಿಗೆ ಒದಗಿಸುತ್ತಿರುತ್ತದೆ. ಇಂಥ ವಿದ್ಯೆಯಲ್ಲಿ ಅಂದರೆ ಜ್ಯೋತಿಷದಲ್ಲಿ ವಿಚಾರಪರರಾದ ವಿಚಾರದರಾದ ಜ್ಯೋತಿಷರಾರು ಈ ಪಟ್ಟಣದಲ್ಲಿ ಕಾಣುವುದಿಲ್ಲ. ಏಕೆಂದರೆ ಇಲ್ಲಿನ ಚಿಂತಾಮಣಿಯೇ ಎಲ್ಲರ ಚಿಂತೆಗಳನ್ನು ಬಗೆಹರಿಸಿ ಸುಖವನ್ನು ನೀಡುತ್ತಿರುತ್ತದೆ. ಷಡ್ರಸ ಸಹಿತವಾದ ಅಡುಗೆಯನ್ನು ಮಾಡುವುದರಲ್ಲಿ ವಿಚಕ್ಷಣರೆನಿಸಿದ ಅಡುಗೆಯವರು ಈ ಪಟ್ಟಣದಲ್ಲಿ ಇರುವುದಿಲ್ಲ. ಅವರ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನೆಲೆಸಿರುವ ಕಾಮಧೇನುವೆ ಸರ್ವರಸ ಸಮನ್ವಿತವಾದ ಸಮಸ್ತ ಭೋಜ್ಯಗಳನ್ನು ಕರೆಯುತ್ತಿರುತ್ತದೆ. ಸಮಸ್ತ ಅಶ್ವಸಮೂಹಗಳಲ್ಲಿಯೂ ಮಹಾಪೌರುಷ ಸಮನ್ವಿತವಾಗಿ ಅಶ್ವರತ್ನವೆಂದು ಅಪಾರವಾದ ಕೀರ್ತಿಯನ್ನು ಪಡೆದಿರುವ ಉಚ್ಚೈಶ್ರವವು ಈ ಪಟ್ಟಣದಲ್ಲಿಯೇ ಇರುವುದು. 4 ದಂತಗಳಿಂದ ಕೂಡಿ ಆನೆಗಳೆಲ್ಲಕ್ಕೂ ಮಿಗಿಲೆನಿಸಿ ಸ್ಫಟಿಕದಂತೆ ಮಹೋಜ್ವಲವಾಗಿ ಬೆಳಗುತ್ತಿರುವ ಐರಾವತವು ಈ ಪಟ್ಟಣದಲ್ಲಿ 2ನೆಯ ಕೈಲಾಸಗಿರಿಯೋ ಎಂಬಂತೆ ಶೋಭಿಸಿ ನೆಲೆಸಿರುತ್ತದೆ. ತರುರತ್ನವೆನಿಸಿದ ಪಾರಿಜಾತವು, ಸ್ತ್ರೀರತ್ನವೆನಿಸಿದ ಊರ್ವಶಿಯು, ವನರತ್ನವೆಂದು ಖ್ಯಾತಿಗೊಂಡ ನಂದನವನವು, ನದೀರತ್ನವೆಂದು ಹೆಸರಾದ ವಿಯದ್ ಗಂಗೆಯು ಇಲ್ಲಿ ಕಂಗೊಳಿಸುತ್ತಿರುವವು. ಶ್ರುತಿಗಳಲ್ಲಿ ಕೇಳಿಬರುವ 33 ಕೋಟಿ ದೇವತೆಗಳು ಈ ಪಟ್ಟಣದಲ್ಲಿ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಂಡು ವಾಸ ಮಾಡುತ್ತಿರುವರು. ಎಲೈ ಬ್ರಾಹ್ಮಣನೇ, ಈ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯನ್ನು ಮೀರಿಸಿದ ವೈಭವವು ಯಾವುದೂ ಇರುವುದಿಲ್ಲ. 3 ಲೋಕಗಳಲ್ಲಿ ಯಾವ ಐಶ್ವರ್ಯವಿರುವುದೋ ಅದು ಈ ಲೋಕದ ಐಶ್ವರ್ಯಕ್ಕೆ ಎಂದಿಗೂ ಸಮವಾಗಲಾರದು. 100 ಅಶ್ವಮೇಧ ಯಾಗಗಳಿಂದ ಲಭ್ಯವಾಗುವ ಈ ಲೋಕದ ಐಶ್ವರ್ಯಕ್ಕೆ ಯಾವುದು ತಾನೇ ಸಾಟಿಯಾದೀತು? ಇದಕ್ಕಿಂತಲೂ ಪವಿತ್ರವಾದುದು ಮಹತ್ತರವಾದುದು ಯಾವುದೂ ಇರುವುದಿಲ್ಲ. ಅಗ್ನಿ, ಯಮ, ನಿರರತಿ, ವರುಣ, ವಾಯು, ಕುಬೇರ, ಈಶಾನ ಎಂಬ ದೇವತೆಗಳ ಅತ್ಯುಷ್ಮತಿ, ಸಂಯಮಿನಿ, ಪುಣ್ಯವತಿ, ಅಮಲಾವತಿ, ಗಂಧವತಿ, ಅಲಕೆ, ಇಶಿ ಎಂಬ 7 ಲೋಕಗಳ ಐಶ್ವರ್ಯವನ್ನು ಒಟ್ಟುಗೂಡಿಸಿದರೂ ಈ ಮಹೇಂದ್ರ ಲೋಕದ ಐಶ್ವರ್ಯಕ್ಕೆ ಸಮಾನವಾಗಲಾರದು. ಈ ಲೋಕದ ಒಡೆಯನೇ ಸಹಸ್ರಾಕ್ಷನು. ಇವನನ್ನೇ ದಿವಸ್ಪತಿ, ಶತಮನ್ಯು ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಅಗ್ನಿಯೇ ಮೊದಲಾದ 7 ಮಂದಿ ದಿಕ್ಪಾಲಕರು ಈ ಸ್ವರ್ಗಾಧಿಪನನ್ನು ಓಲೈಸಿ ಸೇವೆ ಸಲ್ಲಿಸುತ್ತಾರೆ. ನಾರದಾದಿ ಮುನಿಶ್ರೇಷ್ಠರು ಇವನನ್ನು ಆಶೀರ್ವಚನಗಳಿಂದ ಸ್ತುತಿಸುತ್ತಾರೆ. ಈ ಮಹೇಂದ್ರನ ಸ್ಥೈರ್ಯವನ್ನೇ ಉಳಿದೆಲ್ಲ ಲೋಕಗಳ ಸ್ಥೈರ್ಯವು ಅವಲಂಬಿಸಿರುತ್ತದೆ. ಮಹೇಂದ್ರನೊಬ್ಬನು ಪರಾಜಿತನಾದಲ್ಲಿ ತ್ರೈಲೋಕ್ಯವೇ ಪರಾಜಿತವಾದಂತೆ ಪರಿಗಣಿಸಲಾಗುವುದು. ಧನುಜರು, ಮನುಜರು, ದೈತ್ಯರು, ಗಂಧರ್ವರು, ಯಕ್ಷ, ರಾಕ್ಷಸರು ಈ ಮಹೇಂದ್ರ ಪದವಿಯನ್ನು ಪಡೆಯ ಬಯಸಿಯೇ ಮಹಾ ಸಂಯಮಿಗಳಾಗಿ ತಪಸ್ಸನ್ನು ಮಾಡುತ್ತಾರೆ. ಮಹೇಂದ್ರನ ಮಹೈಶ್ವರ್ಯವನ್ನು ಪಡೆಯ ಬಯಸಿ ಸಗರನೆ ಮೊದಲಾದ ಮಹೀಪಾಲಕರು ಅಶ್ವಮೇಧಾದಿ ಮಹಾಯಾಗಗಳನ್ನು ಮಾಡಿ ಮಹತ್ತರವಾದ ಪ್ರಯತ್ನವನ್ನೆಸಗಿದರು. ಅಯ್ಯ ವಿಪ್ರನೇ, ಯಾವನು ಭೂಲೋಕದಲ್ಲಿ ಯಾವೊಂದು ವಿಘ್ನವೂ ಇಲ್ಲದೆ ಜಿತೇಂದ್ರಿಯನಾಗಿ ಶತಾಶ್ವಮೇಧ ಯಾಗಗಳನ್ನು ಮಾಡುವನೋ ಅವನು ಈ ಲೋಕದಲ್ಲಿ ಶಚೀದೇವಿಯನ್ನು ಹೆಂಡತಿಯನ್ನಾಗಿ ಪಡೆಯುತ್ತಾನೆ. ಶತಾಶ್ವಮೇಧಗಳನ್ನು
ಸಂಪೂರ್ಣಗೊಳಿಸದಿರುವ ಮಹೀಭುಜರು, ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿ ದೇವತೆಗಳನ್ನು ಆರಾಧಿಸಿರುವ ವಿಪ್ರಶ್ರೇಷ್ಠರು ಇಲ್ಲಿ ವಾಸ ಮಾಡುತ್ತಿರುವರು. ತುಲಾ ಪುರುಷನೇ ಮೊದಲಾದ ಬಾಣಗಳನ್ನು ಷೋಡಶ ಮಹಾದಾನಗಳನ್ನು ಮಾಡಿ ಪುಣ್ಯವನ್ನು ಗಳಿಸಿದ ಅಮಲಾತ್ಮರಾದ ಪುರುಷರು ಈ ಅಮರಾವತಿಯನ್ನು ಪಡೆಯುತ್ತಾರೆ. ಸತ್ಯವಾದಿಗಳು, ರಣರಂಗದಲ್ಲಿ ಹಿಂತಿರುಗದ ಧೀರರು, ರಣದಲ್ಲಿ ವೀರಶಯನದಲ್ಲಿ ಪವಡಿಸಿದ ಶೂರರು ಆದ ಮಹಾರಾಜರು ಇಲ್ಲಿ ವಾಸ ಮಾಡುವರು. ಎಲೈ ಶಿವಶರ್ಮನೆ, ಈ ಪ್ರಕಾರವಾಗಿ ಈ ಮಹೇಂದ್ರ ನಗರಿಯ ಸ್ಥಿತಿಗತಿಗಳನ್ನು ಇದನ್ನು ಪಡೆಯುವ ಬಗೆಯನ್ನು ಉದ್ದೇಶಪೂರ್ವಕವಾಗಿ ನಿನಗೆ ತಿಳಿಸಿದ್ದಾಯಿತು. ಇನ್ನು ಯಜ್ಞ ವಿದ್ಯೆಯಲ್ಲಿ ವಿಶಾರದರೆನಿಸಿದ ಸೋಮಯಾಜುಗಳು ವಾಸ ಮಾಡುತ್ತಿರುವ ವಿಷಯವನ್ನು ಕೇಳು. ಇದು ಇಲ್ಲಿ ಕಾಣುತ್ತಿರುವುದೇ ಯಜ್ಞೇಶ್ವರನ ಶುಭಕರವಾದ ಅರ್ಚಿಷ್ಮತಿ ಪಟ್ಟಣ. ಜಾತವೇದಸನಲ್ಲಿ ಅತ್ಯಂತ ಭಕ್ತಿಯನ್ನು ತಳೆದಿರುವ ವ್ರತಿಗಳಾದ ಬ್ರಾಹ್ಮಣರು ಮತ್ತು ಇತರರು ಈ ಲೋಕದಲ್ಲಿ ವಾಸ ಮಾಡುವರು. ದೃಢವಾದ ಪರಾಕ್ರಮವುಳ್ಳವರು, ಜಿತೇಂದ್ರಿಯರು ಆದ ಮಾನವರು, ಸತ ಸಂಪನ್ನೆಯರಾದ ಸ್ತ್ರೀಯರು ತಮ್ಮ ವ್ರತ ಪರಿಪಾಲನೆಗಾಗಿ ಅಗ್ನಿ ಪ್ರವೇಶವನ್ನು ಮಾಡಿದುದಾದರೆ ಆ ಪುಣ್ಯದ ಪ್ರಭಾವದಿಂದ ಈ ಲೋಕವನ್ನು ಪಡೆದು ಅಗ್ನಿಗೆ ಸಮಾನವಾದ ತೇಜಸ್ಸುಳ್ಳವರಾಗುತ್ತಾರೆ. ಅಗ್ನಿಹೋತ್ರದಲ್ಲಿ ನಿಷ್ಠಿತರಾದ ಬ್ರಾಹ್ಮಣರು ಅಗ್ನಿಯನ್ನಿಟ್ಟುಕೊಂಡು ಬ್ರಹ್ಮಚರ್ಯ ವ್ರತವನ್ನು ಆಚರಿಸುವವರು, ಪಂಚಾಗ್ನಿ ತಪಸ್ಸನ್ನು ಮಾಡುವವರು ಈ ಅರ್ಚಿಷ್ಮತಿ ಪಟ್ಟಣವನ್ನು ಸೇರಿ ಅಗ್ನಿ ಸಮಾನ ತೇಜಸ್ವಿಗಳಾಗಿ ಸುಖವಾಗಿರುತ್ತಾರೆ. ಶೀತಕಾಲಗಳಲ್ಲಿ ಶೀತಬಾಧ ನಿವೃತ್ತ್ಯರ್ಥವಾಗಿ ಒಣಗಿದ ಕಟ್ಟಿಗೆಗಳ ಕಟ್ಟನ್ನು ಬ್ರಾಹ್ಮಣನಿಗೆ ದಾನ ಮಾಡುವವನು, ಅಗ್ನಿಷ್ಟಿಕೆಯನ್ನು ಮಾಡಿಕೊಡುವವನು ಈ ಪಟ್ಟಣದಲ್ಲಿ ಯಜ್ಞೇಶ್ವರನ ಸನ್ನಿಧಿಯಲ್ಲಿ ವಾಸ ಮಾಡುತ್ತಾನೆ. ದಿಕ್ಕಿಲ್ಲದವನಿಗೆ ಯಾವನು ಅಗ್ನಿ ಸಂಸ್ಕಾರವನ್ನು ಮಾಡುತ್ತಾನೆಯೋ, ತನ್ನ ಕೈಯಲ್ಲಾಗದಿದ್ದರೆ ಹಾಗೆ ಮಾಡಲು ಇತರರು ಪ್ರೇರೇಪಿಸುತ್ತಾನೆಯೋ, ಅವನು ಅಗ್ನಿಲೋಕದಲ್ಲಿ ಭೋಗಭಾಗ್ಯಗಳನ್ನು ಅನುಭವಿಸುತ್ತಾನೆ. ಜಠರಾಗ್ನಿಯು ಚೆನ್ನಾಗಿ ವೃದ್ಧಿಯಾಗುವಂತೆ ಅಗ್ನಿವರ್ಧಕ ಔಷಧಿಗಳನ್ನು ಕೊಡುವ ಪುಣ್ಯಾತ್ಮನು ಲೋಕದಲ್ಲಿ ಬಹಳ ಕಾಲ ವಾಸ ಮಾಡುತ್ತಾನೆ. ಯಜ್ಞಕ್ಕೆ ಬೇಕಾದ ವಸ್ತುಗಳನ್ನು, ಯಜ್ಞ ನಿರ್ವಹಣೆಗೆ ಬೇಕಾದ ಧನವನ್ನು ಯಥಾಶಕ್ತಿ ದಾನ ಮಾಡುವಾತನು ಈ ಅರ್ಚಿಷ್ಮತಿ ಪಟ್ಟಣದಲ್ಲಿ ವಾಸ ಮಾಡುತ್ತಾನೆ. ಬ್ರಾಹ್ಮಣರಿಗೆ ಯಜ್ಞೇಶ್ವರನೊಬ್ಬನೇ ಉತ್ತಮೋತ್ತಮವಾದ ಶ್ರೇಯಸ್ಸನ್ನು ಸಾಧಿಸಿಕೊಡುವ ಪರದೇವತೆಯು. ಗುರುವು, ದೇವತೆಯು, ವ್ರತ, ತೀರ್ಥ ಎಲ್ಲವೂ ಯಜ್ಞೇಶ್ವರನೆಂದೇ ನಿಶ್ಚಿತವಾಗಿದೆ. ಪವಿತ್ರಗಳಾದ ಸಮಸ್ತ ಪದಾರ್ಥಗಳು ಅಗ್ನಿ ಸಂಸರ್ಗದಿಂದ ಒಂದು ಕ್ಷಣ ಮಾತ್ರದಲ್ಲಿಯೇ ಪವಿತ್ರಗಳಾಗುತ್ತವೆಯಾದ್ದರಿಂದ ಅಗ್ನಿಗೆ ಪಾವಕನೆಂದು ಹೆಸರಾಗಿದೆ. ವೇದವನ್ನರಿತು ಅಗ್ನಿಯನ್ನು ತೊರೆದು ಇತರ ದೈವಗಳಲ್ಲಿ ಮನಸ್ಸನ್ನು ನೆಲೆಗೊಳಿಸುವ ಬ್ರಾಹ್ಮಣನು ವೇದಜ್ಞನೆನಿಸುವುದಿಲ್ಲ. ಅಶುಶುಕ್ಷಿಣಿ ಎಂದು ಪ್ರಸಿದ್ಧನಾದ ಈ ಅಗ್ನಿಯು ಸರ್ವಭೂತಗಳಲ್ಲಿಯೂ ಸಾಕ್ಷಾತ್ ಅಂತರಾತ್ಮ ಸ್ವರೂಪನಾಗಿರುವನು. ಈತನು ಉದರದಲ್ಲಿ ಬಿದ್ದ ಮಾಂಸ ಕವಳವನ್ನು ಪಕ್ಕ ಮಾಡಿಬಿಡುವನು. ಈತನೇ ಸ್ತ್ರೀಯ ಗರ್ಭಕೋಶದಲ್ಲಿ ಬಿದ್ದ ಪಿಂಡವನ್ನು ಪಚನಮಗೊಳಿಸದೆ ವೃದ್ಧಿಗೊಳಿಸುವನು. ಪ್ರಪಂಚವನ್ನು ನಿರ್ಮಾಣ ಮಾಡಿ ಪರಿಶೀಲಿಸುವ ಪರಮೇಶ್ವರನ ದಹನಾತ್ಮಕವಾದ ತೇಜಶಕ್ತಿಯೇ ಈ ಅಗ್ನಿಮೂರ್ತಿಯು. ಇವನನ್ನುಳಿದು ಏನು ತಾನೇ ಸಾಧ್ಯವಾದೀತು? ಚಿತ್ರಭಾನುವೆಂದು ಹೆಸರ ಪ್ರಸಿದ್ಧನಾದ ಈ ಯಜ್ಞೇಶ್ವರನು ತ್ರಿಭುವನೇಶ್ವರನ ನೇತ್ರವೇ ಆಗಿರುವನು. ಇವನನ್ನುಳಿದು ತಮೋಮಯವಾದ ಈ ಲೋಕವನ್ನು ಬೆಳಗಿಸುವವನು ಯಾವನು ತಾನೇ ಇರುವನು? ಸಮಸ್ತ ದೇವತೆಗಳು ಸ್ವರ್ಗಲೋಕದಲ್ಲಿ ಎದ್ದುಕೊಂಡೇ ಧೂಪ ದೀಪ ನೈವೇದ್ಯಗಳಿಂದಲೂ ಹಾಲು ಮೊಸರು ತುಪ್ಪ ಬೆಲ್ಲಗಳಿಂದಲೂ ಕೂಡಿದ ವೇದವಿತ್ತುಗಳ ಪೂಜೆಯನ್ನು ಹವಿಸ್ಸಿನ ರೂಪದಿಂದ ಈ ಯಜ್ಞೇಶ್ವರನ ಮೂಲಕವಾಗಿ ಭುಜಿಸುತ್ತಾರೆ. ಶಿವಶರ್ಮನು ಕೇಳುತ್ತಾನೆ, ಎಲೈ ವಿಷ್ಣು ಭಕ್ತರೇ, ಈ ಕೃಷಾನುವು ಯಾರು? ಯಾರ ಮಗ? ಇಂಥ ಅಗ್ನಿ ಪದವಿಯನ್ನು ಇವನು ಪಡೆದುದು ಹೇಗೆ? ಈ ವಿಷಯವೆಲ್ಲವನ್ನು ನನಗೆ ತಿಳಿಸಬೇಕು. ಗಣಗಳು ಹೇಳುತ್ತಾರೆ, ಅಯ್ಯ ಮಹಾಪ್ರಾಜ್ಞನೆ, ಹೇಳು, ಈ ವಿಷಯವನ್ನು ಯಥಾರ್ಥವಾಗಿ ನಿನಗೆ ತಿಳಿಸುತ್ತೇವೆ. ಇವನು ಯಾರು? ಯಾರ ಮಗ? ಈ ಜ್ಯೋತಿಷ್ಮತಿ ಪಟ್ಟಣವನ್ನು ಇವನು ಹೊಂದಿದುದು ಹೇಗೆ ಎಂಬ ವಿಷಯವನ್ನು ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ನರ್ಮದಾ ತೀರದ ಮನೋಹರವಾದ ನರ್ಮಪುರದಲ್ಲಿ ಮಹಾಶಿವಭಕ್ತನು ಪುಣ್ಯಾತ್ಮನೂ ಆದ ವಿಶ್ವಾನರನೆಂಬ ಮುನಿಯು ವಾಸವಾಗಿದ್ದನು. ಶಾಂಡಿಲ್ಯ ಗೋತ್ರೋದ್ಭವನು, ಶುಚಿಯು, ಬ್ರಹ್ಮ ತೇಜಸ್ಸಿಗೆ ನಿಧಿಯಂತೆ ಇರುವವನು, ಜಿತೇಂದ್ರಿಯನು ಆದ ಆ ವಿಶ್ವಾನರನು ಬ್ರಹ್ಮಚರ್ಯಾಶ್ರಮದಲ್ಲಿ ನಿಷ್ಠನಾಗಿಯೂ ಬ್ರಹ್ಮಯಜ್ಞ ನಿರತನಾಗಿಯೂ ಇದ್ದನು. ಆತನು ಸಕಲ ಶಾಸ್ತ್ರಗಳನ್ನು ಬಲ್ಲವನು, ಲೌಕಿಕ ವ್ಯವಹಾರಗಳಲ್ಲಿ ಮಹಾಚತುರನು. ಒಮ್ಮೆ ಆತನು ಮಹೇಶ್ವರನನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸುತ್ತಾ ಈ ರೀತಿಯಾಗಿ ಯೋಚಿಸಿದನು. ಬ್ರಹ್ಮಚರ್ಯವೇ ಮೊದಲಾದ 4 ಆಶ್ರಮಗಳಲ್ಲಿಯೂ ಸತ್ಪುರುಷರಿಗೆ ಅತ್ಯಂತಿಕವಾದ ಶ್ರೇಯಸ್ಸನ್ನು ದೊರಕಿಸುವ ಆಶ್ರಮವಾವುದು? ಯಾವ ಆಶ್ರಮವನ್ನು ನಂಬಿದರೆ ಈ ಇಹಪರಗಳಲ್ಲಿ ಸುಖವುಂಟಾಗುತ್ತದೆ, ಇದು ಶ್ರೇಯಸ್ಕರವಾದೀತು, ಇದೇ ಶ್ರೇಯಸ್ಕರ, ಇದರಿಂದ ಒಳಿತಾದೀತು ಎಂದು ಎಲ್ಲ ಆಶ್ರಮಗಳ ವಿಚಾರವಾಗಿಯೂ ಚೆನ್ನಾಗಿ ವಿಮರ್ಶೆ ಮಾಡಿದ ತರುವಾಯ ಆ ಮುನಿಯು
ಗೃಹಸ್ಥಾಶ್ರಮವನ್ನೇ ಬಹಳವಾಗಿ ಹೊಗಳಿದನು. ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥ ಭಿಕ್ಷುಕರೇ ಆಗಲಿ, ಇವರೆಲ್ಲರಿಗೂ ಗೃಹಸ್ಥನೇ ಆಧಾರಭೂತನಾಗಿರುವನು. ದೇವತೆಗಳು, ಮನುಷ್ಯರು, ಪಿತೃಗಳು, ಕಡೆಗೆ ತಿರಿಯ ಜಂತುಗಳು ಪ್ರತಿದಿನವೂ ಗೃಹಸ್ಥಾಶ್ರಮಿಯನ್ನೇ ಅವಲಂಬಿಸಿ ಜೀವಿಸುತ್ತಾರೆಯಾದುದರಿಂದ ಗೃಹಸ್ಥಾಶ್ರಮಿಯಾದವನೇ ಶ್ರೇಷ್ಠನೆನಿಸುತ್ತಾನೆ. ಯಾವ ಗೃಹಸ್ಥನು ಸ್ನಾನ ಮಾಡದೆಯೋ, ಅಗ್ನಿಹೋತ್ರಾದಿ ಸತ್ಕರ್ಮಗಳನ್ನು ಅನುಷ್ಠಿಸದೆಯೋ, ಅತಿಥಿ ಅಭ್ಯಾಗತರಿಗೆ ಅನ್ನವನ್ನು ನೀಡದೆಯೋ ಊಟ ಮಾಡುತ್ತಾನೆಯೋ, ಅವನು ದೇವ ಋಷಿ ಪಿತೃಗಳಿಗೆ ಋಣಿಯಾಗಿ ಮರಣಾನಂತರದಲ್ಲಿ ನರಕದಲ್ಲಿ ಬೀಳುತ್ತಾನೆ. ಗೃಹಸ್ಥನಾದವನು ಸ್ನಾನ ಮಾಡದೆ ಭುಜಿಸಿದಲ್ಲಿ ಮಲವನ್ನು ಭುಜಿಸಿದಂತಾಗುವುದು. ಜಪ ಮಾಡದೆ ಭುಜಿಸಿದಲ್ಲಿ ಕೀವು ರಕ್ತಗಳನ್ನು ಭುಜಿಸಿದಂತೆಯೇ. ಅಗ್ನಿಹೋತ್ರಾದಿಗಳನ್ನು ಮಾಡದೆ ಭೋಜನ ಮಾಡುವ ಗೃಹಸ್ಥನು ಕ್ರಿಮಿಗಳನ್ನೇ ಭುಜಿಸುತ್ತಾನೆಯಲ್ಲದೆ ಅನ್ನವನ್ನಲ್ಲ. ಅಂತೆಯೇ ಅತಿಥಿ ಅಭ್ಯಾಗತಕರಿಗೆ ಉಣಪಡಿಸದೆ ಊಟ ಮಾಡುವವನು ಮೇದ್ಯ ಭೋಜಿ ಎನಿಸುವನು. ಗೃಹಸ್ಥಾಶ್ರಮದಲ್ಲಿ ಯಾವ ಬ್ರಹ್ಮಚರ್ಯ ವ್ರತವಿರುವುದೋ ಅದು ಚಪಲ ಚಿತ್ತವನ್ನೊಳಗೊಂಡ ಬ್ರಹ್ಮಚಾರಿಗೆ ಇರುವುದಿಲ್ಲ. ಏಕೆಂದರೆ ಗೃಹಸ್ಥಾಶ್ರಮಿಯ ಬ್ರಹ್ಮಚರ್ಯವು ಸಂಕಲ್ಪದಿಂದ ಬಿಡುಗಡೆಯಾದುದು. ಅದು ಅವನಿಗೆ ಸ್ವಾಭಾವಿಕವಾಗಿಯೇ ಇರುತ್ತದೆ. ಹಠದಿಂದಲೋ, ಲೋಕಭೀತಿಯಿಂದಲೋ, ಸ್ವಾರ್ಥದಿಂದಲೋ ಬ್ರಹ್ಮಚರ್ಯವನ್ನು ಚರಿಸುವೆನೆಂದು ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿಕೊಳ್ಳುವ ಗೃಹಸ್ಥಾಶ್ರಮಿಯು ಮಾಡಿದ ಸತ್ಕರ್ಮಗಳೆಲ್ಲವೂ ವ್ಯರ್ಥವೇ ಆಗುವುದು. ಪರಸ್ತ್ರೀಯರನ್ನು ತ್ಯಾಗ ಮಾಡುವುದರಿಂದಲೂ, ಕೈ ಹಿಡಿದ ಹೆಂಡತಿಯಿಂದಲೇ ತೃಪ್ತಿ ಪಡೆಯುವುದರಿಂದಲೂ, ಆಕೆಯನ್ನು ಕೂಡುವಾಗಲೂ ಋತುಕಾಲಗಳನ್ನು ಗಮನಿಸಿ ನಡೆಯುವ ಗೃಹಸ್ಥಾಶ್ರಮಿಯು ಬ್ರಹ್ಮಚಾರಿ ಎನಿಸುತ್ತಾನೆ. ರಾಗದ್ವೇಷಗಳನ್ನು ತೊರೆದು ಕಾಮಕ್ರೋಧ ವಿವರ್ಜಿತನಾಗಿ ಅಗ್ನಿಹೋತ್ರಿಯೂ ಸಪತ್ನೀಕನೂ ಆದ ಗೃಹಸ್ಥನು ವಾನಪ್ರಸ್ಥಾಶ್ರಮಿಗಿಂತಲೂ ಶ್ರೇಷ್ಠನೆನಿಸುತ್ತಾನೆ. ಕಾಲವಲ್ಲದ ಕಾಲದಲ್ಲಿ ವೈರಾಗ್ಯವನ್ನು ಕಾರಣಾಂತರಗಳಿಂದ ತಂದುಕೊಂಡು ಮನೆಯನ್ನು ಬಿಟ್ಟು ಕಾಡು ಸೇರಿ ಮನಸ್ಸಿನಲ್ಲಿ ಯಾವಾಗಲೂ ಗ್ರಹಧರ್ಮಗಳನ್ನೇ ಸ್ಮರಿಸುತ್ತಾ ಕಾಲ ಕಳೆಯುವವನು ವಾನಪ್ರಸ್ಥನೂ ಆಗದೆ ಅವನ ಗೃಹಸ್ಥ ಧರ್ಮವು ಕೆಟ್ಟು ಉಭಯ ಭ್ರಷ್ಟನೆನಿಸುತ್ತಾನೆ. ಬೇಡದೆ ತಾನಾಗಿಯೇ ಒದಗಿ ಬಂದ ದ್ರವ್ಯದಿಂದ ಜೀವನವನ್ನು ನಡೆಸುತ್ತಾ ಹೇಗೋ ತೃಪ್ತಿಯನ್ನು ಪಟ್ಟುಕೊಂಡು ತ್ರಿಕರಣ ಶುದ್ಧವಾಗಿರುವ ಗೃಹಸ್ಥನು ಸನ್ಯಾಸಿಗಿಂತಲೂ ಶ್ರೇಷ್ಠನೆನಿಸುತ್ತಾನೆ. ಯಾವ ಸನ್ಯಾಸಿಯು ಎಲ್ಲಿಯೋ ಕೇಳಬಾರದ ಎಡೆಯಲ್ಲಿ ದೊರಕದುದನ್ನು ಕೇಳಿ ಅದು ದೊರಕದಿದ್ದರೆ ವ್ಯಸನ ಪಟ್ಟುಕೊಂಡು ರೇಗಿ ಮನಸ್ಸನ್ನು ಕೆಡಿಸಿಕೊಂಡು ಭೋಜನದಲ್ಲಿಯೂ ಅಸಂತುಷ್ಟನಾಗುತ್ತಾನೆಯೋ ಅವನು ಪತಿತನೆನಿಸುತ್ತಾನೆ. ಅಯ್ಯ ಶಿವಶರ್ಮನೆ, ಆ ವಿಶ್ವಾನರ ಮುನಿಯು ಈ ರೀತಿ 4 ಆಶ್ರಮಗಳ ವಿಷಯದಲ್ಲಿ ವಿಮರ್ಶೆ ಮಾಡಿ ಗೃಹಸ್ಥಾಶ್ರಮವೇ ಶ್ರೇಷ್ಠವೆಂದು ನಿರ್ಣಯಿಸಿ ತನಗೆ ಅನುರೂಪಳಾದ ಸತ್ಕುಲ ಪ್ರಸೂತೆಯಾದ ಕನ್ನಿಕೆಯೋರ್ವಳನ್ನು ವಿದ್ಯುಕ್ತವಾಗಿ ವಿವಾಹವಾದ ಮೇಲೆ ಆ ವಿಪ್ರನು ಪ್ರತಿದಿನವೂ ಅಗ್ನಿ ಶುಶ್ರೂಷಣ ನಿರತನಾಗಿಯೂ, ಪಂಚಯಜ್ಞ ಪರಾಯಣನಾಗಿಯೂ, ಯಜನಾದಿ ಷಟ್ಕರ್ಮ ನಿಷ್ಠನಾಗಿಯೂ, ದೇವ ಪಿತೃ ಅತಿಥಿಗಳಿಗೆ ಅತ್ಯಂತ ಪ್ರಿಯನಾಗಿಯೂ ಎದ್ದನು. ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಅವವುಗಳ ಕಾಲದಲ್ಲಿ ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸುತ್ತಿದ್ದನು. ಅನುಕೂಲ ದಾಂಪತ್ಯವಿದ್ದುದರಿಂದ ಆ ದಂಪತಿಗಳಲ್ಲಿ ಯಾವ ಬಗೆಯಲ್ಲಿಯೂ ಸಂಕೋಚವೆಂಬುದೇ ಇರಲಿಲ್ಲ. ಕರ್ಮಕಾಂಡವನ್ನು ಚೆನ್ನಾಗಿ ಬಲ್ಲ ಆ ವಿಶ್ವಾನರನು ಪೂರ್ವಾಹ್ನದಲ್ಲಿ ದೇವಪೂಜಾದಿ ಸತ್ಕರ್ಮಗಳನ್ನು, ಮಧ್ಯಾಹ್ನದಲ್ಲಿ ಅತಿಥಿ ಅಭ್ಯಾಗತರ ಸೇವೆಯನ್ನು, ಅಪರಾಹ್ನದಲ್ಲಿ ಪಿತೃ ತರ್ಪಣಾದಿ ಕ್ರಿಯೆಗಳನ್ನು ಬಿಡದೆ ಮಾಡುತ್ತಿದ್ದನು. ಹೀಗೆ ಬಹುಕಾಲ ಕಳೆಯಲು ರಾಮ ಪತ್ನಿಯಾದ ರತಿಯಂತೆ ಮಹಾಪತಿವ್ರತೆ ಎನಿಸಿದ ಆ ಬ್ರಾಹ್ಮಣನ ಮಡದಿಯಾದ ಶುಚಿಷ್ಮತಿಯು ಸ್ವರ್ಗಕ್ಕೆ ಸಾಧನವಾದ ಸಂತತಿಯ ಅಂಕುರವನ್ನೇ ಕಾಣದವಳಾಗಿ ಈಶ್ವರ ಸ್ವರೂಪವಾಗಿ ಸಮಸ್ತ ಇಷ್ಟಾರ್ಥಗಳನ್ನು ಈಡೇರಿಸುವ ತನ್ನ ಕಾಂತನನ್ನು ಬಳಿಸಾರಿ ಮಣಿದು ಈ ರೀತಿ ವಿಜ್ಞಾಪಿಸಿಕೊಂಡಳು. ಶುಚಿಷ್ಮತಿಯು ಹೇಳುತ್ತಾಳೆ, ಆರ್ಯಪುತ್ರ, ನಿನ್ನ ಬುದ್ಧಿಯು ಸುಸಂಸ್ಕೃತವಾದುದು. ನೀನು ನನ್ನ ಪ್ರಾಣನಾಥನು, ಅತ್ಯಂತ ಪ್ರಿಯವಾದ ವ್ರತವುಳ್ಳವನು. ಇಂಥ ನಿನ್ನ ಚರಣ ಸೇವೆಯನ್ನೆಸಗುತ್ತಿರುವ ನನಗೆ ಈ ಲೋಕದಲ್ಲಿ ದುರ್ಲಭವಾದುದು ಯಾವುದೂ ಇರುವುದಿಲ್ಲ. ಸ್ತ್ರೀಯರಿಗೆ ಯಾವ ಯಾವ ಭೋಗ ಭಾಗ್ಯಗಳು ತಕ್ಕುವೆಂದು ತಿಳಿಯಲಾಗಿರುವವೋ ಅವುಗಳೆಲ್ಲವೂ ನಿನ್ನ ಅನುಗ್ರಹದಿಂದಲೇ ನನಗೆ ಲಭಿಸಿರುತ್ತವೆ. ನೀನು ಈ ಭೋಗಭಾಗ್ಯಗಳನ್ನು ನನ್ನೊಡನೆ ಸಮಸಮವಾಗಿ ಅನುಭವಿಸಿರುತ್ತೀಯೆ. ಪ್ರಸಂಗವಶದಿಂದ ಅವುಗಳನ್ನು ಹೇಳುತ್ತೇನೆ. ಸ್ವಧರ್ಮದಲ್ಲಿ ತೊಡಗಿರುವವರಿಗೆ ಒಳ್ಳೆಯ ವಸ್ತ್ರಗಳು, ಮನೋಹರವಾದ ಭವನಗಳು, ಸುಂದರವಾದ ಶಯನ, ಸುರೂಪಿಣಿಯರಾದ ದಾಸಿಯರು, ಪುಷ್ಪಮಾಲಿಕೆ, ತಾಂಬೂಲ, ಅನ್ನಪಾನಗಳು ಎಂಬಿವೆ ಅಷ್ಟಭೋಗಗಳೆನಿಸುತ್ತವೆ. ಇವುಗಳೆಲ್ಲವನ್ನು ನಾನು ಅನುಭವಿಸಿರುತ್ತೇನೆ. ಆದರೆ ಎಲೈ ಸ್ವಾಮಿಯೇ, ಬಹಳ ಕಾಲದಿಂದಲೂ ನನ್ನ ಮನಸ್ಸಿನಲ್ಲಿ ನೆಲೆಸಿರುವ ಒಂದು ಪ್ರಾರ್ಥನೆಯುಂಟು. ಅದು ಗೃಹಸ್ಥರಿಗೆ ಯೋಗ್ಯವಾದದ್ದು. ಅದನ್ನು ನಡೆಸಿಕೊಡಲು ನೀನು ಕೃಪೆ ಮಾಡಬೇಕು. ವಿಶ್ವಾನರನು ಹೇಳುತ್ತಾನೆ, ಎಲೈ ಶುಶ್ರೋಣಿ,
ನನಗೆ ಅತ್ಯಂತ ಪ್ರಿಯಳು, ನನ್ನ ಹಿತವನ್ನೇ ಬಯಸುವವಳು ಆದ ನಿನಗೆ ಅಧೇಯವಾದುದು ಯಾವುದೂ ಇರುವುದಿಲ್ಲ, ಅಂದರೆ ಕೊಡಬಾರದಂತಹುದು ಯಾವುದೂ ಇರುವುದಿಲ್ಲ. ಆದುದರಿಂದ ಮಹಾಭಾಗ್ಯಶಾಲಿನಿಯಾದ ನೀನು ಸಂಕೋಚವಿಲ್ಲದೆ ಕೇಳು, ಕಾಲ ವಿಳಂಬವಿಲ್ಲದೆಯೇ ನಾನು ಕೊಡುತ್ತೇನೆ. ಓ ಕಲ್ಯಾಣಿ, ಸಮಸ್ತ ಕಲ್ಯಾಣಗಳನ್ನು ಉಂಟು ಮಾಡಿಕೊಡುವ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರನಾಗಿರುವ ನನಗೆ ಈ ಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ದುರ್ಲಭವಾದುದು ಯಾವುದೂ ಇರುವುದಿಲ್ಲ. ಇಲೈ ಶಿವಶರ್ಮನೆ, ವಿಶ್ವಾನರನು ಇಂತೆನಲು ಪತಿದೇವತೆಯಾದ ಆ ಶುಚಿಸ್ಮತಿಯು ಸಂತೋಷದಿಂದ ಅರಳಿದ ಮುಖವುಳ್ಳವಳಾಗಿ, ನಾಥ, ನೀನು ನನಗೆ ವರವನ್ನು ಕರುಣಿಸಿದೆ. ನಾನು ಆ ವರವನ್ನು ಪಡೆಯಲು ಯೋಗ್ಯಳೇ ಆಗಿದ್ದರೆ ಮಹಾಶಿವಭಕ್ತನಾದ ನೀನು ನನಗೆ ಪರಮೇಶ್ವರನಿಗೆಣೆಯಾದ ಪುತ್ರನನ್ನು ಅನುಗ್ರಹಿಸು. ಇದೊಂದು ವರವನ್ನುಳಿದು ಬೇರಾವ ವರವನ್ನು ನಾನು ಬಯಸುವುದಿಲ್ಲ. ಇಂತು ನುಡಿದ ಆ ಶುಚಿಷ್ಮತಿಯ ಮಾತನ್ನು ಕೇಳಿ ಶುಚಿವ್ರತನಾದ ಆ ವಿಶ್ವಾನರನು ಒಂದು ಕ್ಷಣಕಾಲ ಸಮಾಧಿನಿಷ್ಠನಾಗಿ ತನ್ನಲ್ಲಿಯೇ ಈ ರೀತಿ ಚಿಂತಿಸಿದನು. ಆಹಾ, ಈ ಸುಂದರಿಯು ಅತಿ ದುರ್ಲಭವಾದ ವರವನ್ನೇ ಕೇಳಿದಳು. ಇದು ಮನೋರಥದ ಹಾದಿಗೂ ಮೀರಿದ್ದು. ಇರಲಿ, ಈ ಪರಮೇಶ್ವರನೇ ಎಲ್ಲವನ್ನೂ ಆ ಪರಮೇಶ್ವರನೇ ಎಲ್ಲವನ್ನೂ ಸಾಧಿಸಿಕೊಡುವಾತನು. ಆತನೇ ಇವಳ ಮುಖದಲ್ಲಿ ನೆಲೆಸಿ ವಾಕ್ಯ ರೂಪದಿಂದ ಈ ರೀತಿ ನುಡಿಸಿರುತ್ತಾನೆ. ಆದುದರಿಂದ ಇದನ್ನು ಅಲ್ಲಗಳೆಯಲು ಯಾರಿಂದ ತಾನೇ ಸಾಧ್ಯವಾದೀತು? ಆ ಮುನಿಯು ಏಕಪತ್ನಿ ವ್ರತನು, ಶ್ರಮ ದಮಾದಿ ತಪಸ್ಸಮೃದ್ಧಿಯಿಂದ ಮಹಾ ತೇಜಸ್ವಿಯು ಆದುದರಿಂದ ಆ ಶುಚಿಷ್ಮತಿಯನ್ನು ಕುರಿತು, ಎಲೆ ಕಾಂತೆ, ನೀನು ಕೋರಿದ ವರವು ಈಡೇರುತ್ತದೆ ಎಂದು ನುಡಿದು ಅವಳನ್ನು ಸಮಾಧಾನಗೊಳಿಸಿ ಕಾಶಿನಾಥನಾದ ಸಾಕ್ಷಾತ್ ವಿಶ್ವೇಶ್ವರನು ಅಧಿಷ್ಠಿಸಿರುವ ವಾರಾಣಸಿ ಕ್ಷೇತ್ರಕ್ಕೆ ತಪಸ್ಸಿಗಾಗಿ ಹೊರಟನು. ವಾರಾಣಸಿಯನ್ನು ಸೇರಿದ ಮೇಲೆ ಆ ಮುನಿಪುಂಗವನು ಮೊತ್ತ ಮೊದಲು ಮಣಿಕರ್ಣಿಕೆಯನ್ನು ಸಂದರ್ಶಿಸಿ 100 ಜನ್ಮಗಳಿಂದ ಅರ್ಜಿತವಾಗಿ ಬಂದಿದ್ದ ತಾಪತ್ರಯಗಳನ್ನು ದೂರ ಮಾಡಿಕೊಂಡನು. ವಿಶ್ವೇಶನೇ ಮೊದಲಾದ ಸಮಸ್ತ ಶಿವಲಿಂಗಗಳನ್ನು ಸಂದರ್ಶಿಸಿದ ತರುವಾಯ ಆತನು ಆ ಕ್ಷೇತ್ರದ ಸಮಸ್ತ ತೀರ್ಥಕುಂಡಗಳಲ್ಲಿಯೂ ಬಾವಿಗಳಲ್ಲಿಯೂ ಸಣ್ಣ ಪುಟ್ಟ ಸರೋವರಗಳಲ್ಲಿಯೂ ವಿದ್ಯುಕ್ತವಾಗಿ ಸ್ನಾನವನ್ನು ಮಾಡಿದನು. ಅಲ್ಲಿನ ವಿನಾಯಕ ಮೂರ್ತಿಗಳನ್ನು ಗೌರಿಯರನ್ನು ನಮಸ್ಕರಿಸಿ ಕಾಲರಾಜನಾಗಿ ಸಮಸ್ತ ಭಕ್ತರ ಪಾಪಗಳನ್ನು ನಿವಾರಿಸುವ ಭೈರವ ಮೂರ್ತಿಯನ್ನು ಕ್ರಮವಾಗಿ ಪೂಜಿಸಿದನು. ದಂಡನಾಯಕನೇ ಮೊದಲಾದ ಶಿವಗಣಗಳನ್ನು ಭಕ್ತಿಪೂರ್ವಕವಾಗಿ ಸ್ತುತಿಸಿ ಆದಿಕೇಶವನಾದಿಯಾದ ಕೇಶವ ಮೂರ್ತಿಗಳನ್ನು ಸ್ತುತಿ ನತಿಗಳಿಂದ ಸಂತೋಷಗೊಳಿಸಿದನು. ಲೋಲಾರ್ಕ ಪ್ರಮುಖರಾದ ದ್ವಾದಶಾದಿತ್ಯರನ್ನು ಅಡಿಗಡಿಗೂ ನಮಸ್ಕರಿಸಿದ ತರುವಾಯ ಯಾವ ಬೇಸರವೂ ಇಲ್ಲದೆ ಆ ಕ್ಷೇತ್ರದ ಸಮಸ್ತ ತೀರ್ಥಗಳಲ್ಲಿಯೂ ಪಿತೃದೇವತೆಗಳಿಗೆ ಪಿಂಡ ಪ್ರದಾನವನ್ನು ಮಾಡಿದನು. ಆ ಬಳಿಕ ಮಹಾಪೂಜೋಪಚಾರಗಳಿಂದ ಶಿವಲಿಂಗಗಳನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿ ಯತಿಗಳನ್ನು ವಿಪ್ರರನ್ನು ಸಹಸ್ರ ಸಂತರ್ಪಣೆಯಿಂದ ತೃಪ್ತಿಗೊಳಿಸಿದನು. ಇದೆಲ್ಲವೂ ಆದ ತರುವಾಯ ಪುತ್ರ ಕಾಮನೆಯಿಂದ ನಾನು ಮಾಡುವ ತಪಸ್ಸು ನಿಶ್ಚಲವಾಗಿ ಯಾವ ಪ್ರದೇಶದಲ್ಲಿ ಶಿವಲಿಂಗವು ಕ್ಷಿಪ್ರವಾಗಿ ಸಿದ್ಧಿಯನ್ನು ದೊರೆಯಿಸುವುದೋ ಎಂದು ಬಾರಿ ಬಾರಿಗೂ ಯೋಚಿಸಿದನು. ಆ ಶ್ರೀ ಮಧೋಂಕಾರನಾಥ, ಕೃತ್ತಿವಾಸೇಶ್ವರ, ಕಾಲೇಶ, ವೃದ್ಧಕಾಲೇಶ, ಕಲಶೇಶ್ವರ, ಕೇದಾರೇಶ್ವರ, ಕಾಮೇಶ್ವರ, ಚಂದ್ರೇಶ್ವರ, ತ್ರಿಲೋಚನ ಜ್ಯೇಷ್ಠೇಶ, ಜಂಬುಕೇಶ, ಜೈಗೀಶವ್ಯೇಶ್ವರ, ದಶಾಶ್ವಮೇಧೇಶ್ವರ, ಧ್ರುವಚಂಡೇಶ್ವರ, ಧೃಕೇಶ, ಗರುಡೇಶ, ಗೋಕರ್ಣೇಶ, ಗಣೇಶ್ವರ, ದುಂಡಿ, ಆಶ, ಗಜ, ಸಿದ್ಧ, ಧರ್ಮೇಶ, ತಾರಕೇಶ್ವರ, ನಂದಿಕೇಶ, ನಿವಾಸೇಶ, ಪತ್ರೀಶ, ಪ್ರೀತಿಕೇಶ್ವರ, ಪರ್ವತೇಶ, ಪಶುಪತಿ, ಬ್ರಹ್ಮೇಶ, ಮಧ್ಯಮೇಶ್ವರ, ಬೃಹಸ್ಪತೀಶ್ವರ, ವಿಭಾಂಡೇಶ್ವರ, ಭಾರಭೂತೇಶ್ವರ, ಮಹಾಲಕ್ಷ್ಮೀಶ್ವರ, ಮರುತ್ತೇಶ, ಮೋಕ್ಷೇಶ, ಗಂಗೇಶ, ನರ್ಮದೇಶ್ವರ, ಮಾರ್ಕಂಡ, ಮಣಿಕರ್ಣೀಶ, ರತ್ನೇಶ್ವರ ಮುಂತಾದ ಶಿವಲಿಂಗಗಳಲ್ಲಿ ಯಾವುದು ಶೀಘ್ರದಲ್ಲಿಯೇ ಸಿದ್ಧಿಯನ್ನು ಉಂಟು ಮಾಡುವುದು ಅಥವಾ ಸಾಧಕರಿಗೆಲ್ಲ ಸಿದ್ಧಿಯನ್ನು ಕೊಡುವ ಯೋಗಿನಿ ಪೀಠವನ್ನು ಆಶ್ರಯಿಸಲೇ, ಅಥವಾ ಯಾಮುನೇಶ, ಲಾಂಗಲೀಶ, ಶ್ರೀಮದ್ ವಿಶ್ವೇಶ್ವರ, ವಿಮುಕ್ತೇಶ್ವರ, ವಿಶಾಲಾಕ್ಷೇಶ, ವ್ಯಾಘ್ರೇಶ್ವರ, ವರಾಹೇಶ, ವಾಸೇಶ, ವೃಷಭಧ್ವಜ, ವರುಣೇಶ, ವಿಧೀಶ, ವಾಸಿಷ್ಠೇಶ, ಶನೀಶ್ವರ, ಸೋಮೇಶ್ವರ, ಇಂದ್ರೇಶ, ಸ್ಪರ್ಲೀನೇಶ, ಸಂಗಮೇಶ್ವರ, ಹರಿಶ್ಚಂದ್ರೇಶ್ವರ, ಹರಿಕೇಶೇಶ್ವರ, ತ್ರಿಸಂಧ್ಯೇಶ, ಮಹಾದೇವ, ಉಪಶಾಂತಿ ಶಿವ, ಭವಾನೀಶ, ಕಬರ್ದೀಶ, ಕಂದುಕೇಶ, ಮುಖೇಶ್ವರ, ಮಿತ್ರಾವರುಣೇಶ ಮುಂತಾದ ಈ ಮಹಾಶಿವಲಿಂಗಗಳಲ್ಲಿ ಯಾವುದು ಪುತ್ರವರವನ್ನು ಶೀಘ್ರವಾಗಿ ಅನುಗ್ರಹಿಸುತ್ತದೆ ಎಂಬಿ ಪ್ರಕಾರವಾಗಿ ಮಹಾಪಂಡಿತನಾದ ಆ ವಿಶ್ವಾನರ ಮುನಿಯು ಒಂದು ಕ್ಷಣಕಾಲ ಯೋಚಿಸಿದನು. ಆಮೇಲೆ ಆ ಮುನಿಯು, ಆಹಾ,
ನನ್ನ ಮನೋರಥವು ಫಲಿಸಿತು. ಸಿದ್ಧರಿಂದ ಸಂಸೇವಿತವಾಗಿ ಸಮಸ್ತ ಸಿದ್ಧಿಗಳನ್ನು ದಯಪಾಲಿಸುವುದಾಗಿ ಉತ್ತಮೋತ್ತಮವೆನಿಸಿದ ಶಿವಲಿಂಗವನ್ನು ನಾನು ಮರೆತೇ ಹೋಗಿದ್ದೆನು. ಅದು ಈವರೆಗೆ ತಿಳಿಯದೆ ಹೋಯಿತು. ಯಾವುದರ ದರ್ಶನ ಸ್ಪರ್ಶನಗಳಿಂದ ಮನಸ್ಸು ಶಾಂತಿಯನ್ನು ಪಡೆಯುತ್ತದೆಯೋ, ಎಲ್ಲಿ ಸ್ವರ್ಗದ್ವಾರವು ನಿರಂತರವೂ ತೆರೆದೇ ಇರುತ್ತದೆಯೋ, ಹಗಲಿರುಳು ತ್ರಿದಶೇಶ್ವರನನ್ನು ಸಮ್ಮತಗೊಳಿಸಿ ಪೂಜೆಗೋಸ್ಕರವಾಗಿ ಸಮಸ್ತ ಜಂತುಗಳಿಗೂ ಸಿದ್ಧಿಪ್ರದವಾಗಿ ಶೋಭಿಸುವ ಪಂಚಮ ಪಂಚಮದ್ರ ಮಹಾಪೀಠದಲ್ಲಿ ಸಮಸ್ತರು ಸೇವೆಗೈಯುವರು. ಎಲ್ಲಿ ಸಿದ್ಧರೂಪಿಣಿಯಾದ ವಿಕಟಾದೇವಿಯು ಪ್ರಕಟವಾಗಿ ಶೋಭಿಸುತ್ತಿರುವಳು, ಎಲ್ಲಿ ಭಕ್ತ ಜನರಿಗೆ ಸಾಕ್ಷಾತ್ತಾಗಿ ಸಿದ್ಧಿವಿನಾಯಕನು ಸಮಸ್ತ ವಿಘ್ನ ಸಮೂಹಗಳನ್ನು ಕಳೆದು ಸಿದ್ಧಿಯನ್ನು ನೀಡುತ್ತಾನೆಯೋ, ಅಂತಹ ಅವಿಮುಕ್ತ ಮಹಾಕ್ಷೇತ್ರವೇ ಇದು. ಇದೇ ಅತ್ಯುತ್ತಮವಾದ ಸಿದ್ಧಿಕ್ಷೇತ್ರವು. ಇಲ್ಲಿರುವ ವೀರೇಶ್ವರ ಲಿಂಗವು ಮಹಾ ಗುಹ್ಯತಮವೆನಿಸಿದೆ. ಈ ಕ್ಷೇತ್ರದಲ್ಲಿ ಎಳ್ಳು ಹಿಡಿಸುವಷ್ಟು ಭೂಮಿಯೂ ಸಹ ಶಿವಲಿಂಗ ವಿಹೀನವಾಗಿರುವುದಿಲ್ಲ. ಆದರೆ ವೀರೇಶ್ವರ ಲಿಂಗಕ್ಕೆ ಸದೃಶವಾಗಿ ಸಿದ್ಧಿಪ್ರದವು, ಧರ್ಮ ಸಂವಾದಕವು, ಅರ್ಥಪ್ರದವು, ಕಾಮ ಮೋಕ್ಷಪ್ರದವೂ ಆದ ಶಿವಲಿಂಗವು ಬೇರಾವುದೂ ಇರುವುದಿಲ್ಲ. ಈ ಕಾಶಿ ಕ್ಷೇತ್ರದಲ್ಲಿ ವೀರೇಶ್ವರ ಲಿಂಗಕ್ಕೆ ಸಮಾನವಾದ ಬೇರೊಂದು ಲಿಂಗವೂ ಇರುವುದಿಲ್ಲ. ಇದು ದಿಟ. ಇಲ್ಲಿ ಪೂರ್ವದಲ್ಲಿ ಪಂಚಸ್ವರವೆಂಬ ಗಂಧರ್ವನು ಉತ್ತಮವಾದ ಸಿದ್ಧಿಯನ್ನು ಪಡೆದನು. ಸಚ್ಚವಿದ್ಯನೆಂಬ ವಿದ್ಯಾಧರನು, ಯಕ್ಷರಾಜನಾದ ವಸುಪೂರ್ಣನೆಂಬುವನು, ನಿಜ ಭಕ್ತಿ ಭಾವದಿಂದ ನರ್ತನ ಮಾಡುತ್ತಲಿದ್ದ ಅಪ್ಸರೆ ಶ್ರೇಷ್ಠಳಾದ ಕೋಕಿಲಾಲಾಪೆ ಎಂಬುವಳು ಈ ವೀರೇಶ್ವರ ಲಿಂಗದಲ್ಲಿ ಲಯವಾದರು. ಚತುರುದ್ರಿಯವನ್ನು ಜಪಿಸುತ್ತಿದ್ದ ವೇದಶರನೆಂಬ ಋಷಿವರನು ಮಂತ್ರ ಜ್ಯೋತಿರ್ಮಯವಾದ ಈ ಲಿಂಗದಲ್ಲಿ ಸಶರೀರನಾಗಿ ಪ್ರವೇಶಿಸಿದನು. ಪೂರ್ವದಲ್ಲಿ ಮಹಾಪಾಶುಪತ ವ್ರತಿಗಳಾದ ಚಂದ್ರಮೌಳಿ ಭರದ್ವಾಜರೆಂಬುವರಿಬ್ಬರು ಈ ವೀರೇಶ್ವರ ಲಿಂಗವನ್ನು ಪೂಜಿಸಿ ಗಾನ ಮಾಡುತ್ತಲೇ ಲಗಿಸಿದರು. ನಾಗೇಂದ್ರನಾದ ಶಂಖಚೂಡನೆಂಬುವನು ಯಾವನೋ ತನ್ನ ಕೆಡೆಮಣಿಗಳಿಂದ ಇರುಳಲ್ಲಿ ಈ ಪ್ರಭುವಿಗೆ ನೀರಾಂಜನವನ್ನೆಸಗುತ್ತಾ 6 ತಿಂಗಳಾದ ಮೇಲೆ ಸಿದ್ಧಿಯನ್ನು ಪಡೆದನು. ಹಂಸಪದಿ ಎಂಬ ಕಿನ್ನರಿಯು ತನ್ನ ನಲ್ಲನಾದ ವೇಣುಪ್ರಿಯನೊಡನೆ ಮಧುರವಾಗಿ ಈ ಲಿಂಗದ ಮುಂದೆ ಗಾಯನವನ್ನೆಸಗುತ್ತಾ ಮೋಕ್ಷವನ್ನೈದಿದಳು. ಇಲ್ಲಿಯೇ ಸಹಸ್ರಾರು ಮಂದಿ ಸಿದ್ಧರು, ಅಸಂಖ್ಯಾತರಾದ ಇತರ ಭಕ್ತರು ಸಿದ್ಧಿಯನ್ನು ಪಡೆದಿರುತ್ತಾರೆ. ಆದುದರಿಂದಲೇ ಶ್ರೇಷ್ಠವಾದ ಈ ವೀರೇಶ್ವರ ಲಿಂಗವು ಸಿದ್ಧಲಿಂಗವೆಂದು ಪ್ರಖ್ಯಾತಿಯನ್ನು ಪಡೆದಿದೆ. ಪೂರ್ವದಲ್ಲಿ ಜಯದ್ರಥನೆಂಬ ಮಹಾರಾಜನು ರಾಜ್ಯಭ್ರಷ್ಟನಾಗಿ ಈ ವೀರೇಶ್ವರ ಲಿಂಗವನ್ನು ಪೂಜಿಸಿ ಆ ತರುವಾಯ ಹಗೆಗಳನ್ನು ಸದೆದು ಅಸ್ಖಲಿತವಾದ ಸ್ವರಾಜ್ಯವನ್ನು ಪಡೆದನು. ಮಗಧಾಧಿಪತಿಯು ಜಿತೇಂದ್ರಿಯನೂ ಆದ ವಿದೂರಥ ರಾಜನು ಈ ವೀರೇಶ್ವರ ಲಿಂಗದ ಪ್ರಸಾದದಿಂದಲೇ ಪುತ್ರವಂತನಾದನು. ವೈಶ್ಯರಾದ ವಸುದತ್ತ ರತ್ನದತ್ತರೆಂಬುವರು ಈ ವೀರೇಶ್ವರನನ್ನು 1 ವರ್ಷ ಕಾಲ ರತ್ನಗಳಿಂದ ಪೂಜಿಸಿ ಉಪರಿಚರ ವಸುವಿನ ಕುಮಾರಿಯಾದ ಸತ್ಯವತಿಗೆ ಸಮಾನರಾದ ಕುವರಿಯರನ್ನು ಪಡೆದರು. ನಾನು ಈ ವೀರೇಶ್ವರನನ್ನು ತ್ರಿಕಾಲಗಳಲ್ಲಿಯೂ ಆರಾಧಿಸಿ ನನ್ನ ಭಾರ್ಯೆಯ ಅಭಿಲಾಷೆಯಂತೆ ಪುತ್ರನನ್ನು ಪಡೆಯುತ್ತೇನೆ. ಎಲೈ ಶಿವಶರ್ಮನೆ, ಮಹಾಧೀರನು, ವಿಪ್ರವರನು, ಪುಣ್ಯಾತ್ಮನೂ ಆದ ಆ ವಿಶ್ವಾನರನು ಹೀಗೆಂದು ನಿಶ್ಚಯಿಸಿ ಚಂದ್ರಕೂಪದಲ್ಲಿ ಮಿಂದು ನಿಯಮ ವ್ರತವನ್ನು ಕೈಗೊಂಡನು. ಅವನು 1 ತಿಂಗಳ ಕಾಲ ಒಪ್ಪತ್ತು ಮಾತ್ರ ಭುಜಿಸುತ್ತಲೂ, 1 ತಿಂಗಳು ರಾತ್ರಿಯಲ್ಲಿ ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತಲೂ, ಮತ್ತೊಂದು ತಿಂಗಳು ಬೇಡದೆ ತಾನಾಗಿ ಒದಗಿದುದನ್ನು ಭುಜಿಸಿಕೊಂಡು, 1 ತಿಂಗಳು ಆಹಾರವನ್ನೇ ತ್ಯಜಿಸಿಯೂ, 1 ತಿಂಗಳು ಕೇವಲ ಕ್ಷೀರ ಸೇವನೆಯಿಂದಲೂ, 1 ತಿಂಗಳು ಶಾಖಾ ಫಲಾಶನನಾಗಿಯೂ, ಮತ್ತೊಂದು ತಿಂಗಳು 1 ಮುಷ್ಟಿ ಎಳ್ಳನ್ನು ತಿಂದುಕೊಂಡು, ಇನ್ನೂ 1 ತಿಂಗಳು ನೀರನ್ನು ಮಾತ್ರ ಸೇವಿಸಿಯೂ, 1 ತಿಂಗಳು ಪಂಚಗವ್ಯವನ್ನು ಪ್ರಾಶನ ಮಾಡಿಯೂ, ಇನ್ನೊಂದು ತಿಂಗಳು ಚಾಂದ್ರಾಯಣ ವ್ರತವನ್ನೆಸಗುತ್ತಲೂ, 1 ತಿಂಗಳು ಕುಶಾಗ್ರದಿಂದ ಬರುವ ಜಲವನ್ನು ಪಾನ ಮಾಡುತ್ತಲೂ, ಇನ್ನೊಂದು ತಿಂಗಳು ಕೇವಲ ವಾಯುಭಕ್ಷಣೆಯನ್ನು ಮಾಡುತ್ತಲೂ ಆ ವೀರೇಶ್ವರನನ್ನು ಆರಾಧಿಸುವ ವ್ರತದಲ್ಲಿ ತೊಡಗಿದನು. ತರುವಾಯ 13ನೆಯ ತಿಂಗಳಲ್ಲಿ ಆ ವಿಶ್ವಾನರನು ಪ್ರಾತಃ ಕಾಲದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವೀರೇಶ್ವರನನ್ನು ಸಂದರ್ಶಿಸಲು ಬಂದು ಅಲ್ಲಿ ಲಿಂಗ ಮಧ್ಯದಲ್ಲಿ ವಿಭೂತಿ ಭೂಷಿತನಾಗಿ ಬಹು ಮಂಗಳಕರವಾಗಿ ಬೆಳಗುತ್ತಿದ್ದ 8 ವರ್ಷದ ಬಾಲಕನೋರ್ವನನ್ನು ಕಂಡನು. ಕಿವಿಯವರೆಗೆ ಹರಡಿದ್ದ ಕಣ್ಣುಗಳುಳ್ಳವನಾಗಿ ಬಹು ಸೊಗಸಾದ ದಂತಪಂಕ್ತಿಗಳಿಂದ ಕೂಡಿ ಪಿಂಗಳ ವರ್ಣದ ಸುಂದರ ಜಟಾ ಕಲಾಪದಿಂದೊಪ್ಪಿದ ಶಿರಸ್ಸುಳ್ಳವನಾಗಿ, ದಿಗಂಬರನಾಗಿ, ನಸು ನಗೆಯೊಡಗೂಡಿದ ಮುಖವುಳ್ಳವನಾಗಿ, ಬಾಲ್ಯಕ್ಕೆ ಉಚಿತವಾದ ಅಲಂಕಾರಗಳನ್ನು ತೊಟ್ಟು ಮನಸ್ಸನ್ನು ಸೂರೆಗೊಳ್ಳುತ್ತಾ ಶ್ರುತಿ ಸೂಕ್ತಗಳನ್ನು ಪಠಿಸುತ್ತಲೂ ತನ್ನದೇ ಆದ ಒಂದು ಲೀಲೆಯಿಂದ ಗಟ್ಟಿಯಾಗಿ ನಗುತ್ತಲೂ ಇದ್ದ ಆ ಕುಮಾರನನ್ನು ಕಂಡು ವಿಶ್ವಾನರ ಮುನಿಯು ರೋಮಾಂಚಿತನಾಗಿ ಸಂತೋಷಾಧಿಕ್ಯದಿಂದ ಗದ್ಗದ ಸ್ವರಭರಿತನಾಗಿ ನಮೋ ನಮೋ ಎಂದು ಅಡಿಗಡಿಗೂ ಉಚ್ಚರಿಸುತ್ತಾ ಈ ರೀತಿಯಾಗಿ ಸ್ತುತಿಸಿದನು. ವಿಶ್ವಾನರನು ಸ್ತುತಿಸುತ್ತಾನೆ.
ಅದ್ವಿತೀಯನು ಜಗತ್ಸ್ವರೂಪನೂ ಆಗಿ ಏಕಮಾತ್ರವಾದ ಬ್ರಹ್ಮಾಕಾರದಿಂದ ಬೆಳಗುತ್ತಿರುವ ನಿನ್ನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಮತ್ತೇನೂ ಇರುವುದಿಲ್ಲ. ಎಲೈ ಮಹೇಶ್ವರನೇ, ಏಕೋ ರುದ್ರೋ ಅದ್ವಿತೀಯ ಮತವಸ್ತೆ ಅದ್ವಿತೀಯೋವತಸ್ತೆ ಸಜಾತೀಯ ಸ್ವರ್ಗದ ಭೇದರಹಿತನಾಗಿ ಅದ್ವಿತೀಯನೆನಿಸಿ ವಿಜಾತೀಯ ಭೇದ ಶೂನ್ಯನಾಗಿ ಸಂಸಾರ ಜನಿತ ದುಃಖವನ್ನು ನಿವಾರಣೆ ಮಾಡುವವನಾದ ರುದ್ರನೊಬ್ಬನೇ ಈ ಜಗತ್ತಿನ ಒಳಗೂ ಹೊರಗೂ ವ್ಯಾಪಿಸಿ ನೆಲೆಸಿರುತ್ತಾನೆ. ಅವನನ್ನು ಬಿಟ್ಟು ಎರಡನೆಯವನು ಯಾವನೂ ಇರುವುದಿಲ್ಲ ಎಂದು ಶ್ರುತಿಯು ಸಾರುತ್ತಿದೆ. ಹೀಗೆ ಶ್ರುತಿ ಪ್ರತಿಪಾದ್ಯನಾದ ಓ ಪ್ರಭುವೆ, ಏಕೈಕ ಸ್ವಾಮಿಯಾದ ನಿನ್ನನ್ನು ನಾನು ಸೇವಿಸುತ್ತೇನೆ. ಎಲೈ ಶಂಭುವೆ, ನೀನು ಈ ಜಗತ್ತಿನ ಏಕೈಕ ಕರ್ತೃವು, ಏಕಮಾತ್ರ ಸ್ವರೂಪನಾದರೂ ಉಪಾಧಿ ಭೇದದಿಂದ ನಾನಾ ರೂಪಗಳಿಂದ ನೀನು ವಿರಾಜಿಸುತ್ತಿರುವೆ. ಸೂರ್ಯನು ಒಬ್ಬನೇ ಆದರೂ ಪ್ರತಿಯೊಂದು ಜಲಾಶಯದಲ್ಲಿಯೂ ಬೇರೆ ಬೇರೆಯಾಗಿಯೇ ಪ್ರತಿಬಿಂಬಿಸುವಂತೆ ನೀನು ಒಬ್ಬನೇ ಆಗಿದ್ದರು ಜಗತ್ತಿನ ಪ್ರತಿ ಜೀವಿಯಲ್ಲಿಯೂ ನಾನಾ ಪ್ರಕಾರವಾಗಿ ರೂಪುಗೊಳ್ಳುತ್ತಿರುವೆ. ಇಂಥ ನಿನ್ನೊಬ್ಬನನ್ನೇ ನಾನು ಭಜಿಸುತ್ತೇನೆ. ಹಗ್ಗದಲ್ಲಿ ಹಾವೆಂಬ, ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿ ಎಂಬ, ಮೃಗ ಮರೀಚಿಕೆಯಲ್ಲಿ ನೀರೆಂಬ ಭ್ರಾಂತಿಯೋ ಎಂತೋ, ಅಂತೂ ಈ ಜಗತ್ತು ನಿನ್ನಿಂದ ಬೇರೆ ಎಂಬ ಭ್ರಾಂತಿಯು ನಿನ್ನನ್ನು ಅರಿತೊಡನೆಯೇ ಅಳೆದು ಹೋಗುವುದು. ಇಂಥ ಮಹೇಶ್ವರನಾದ ನಿನ್ನನ್ನು ಶರಣು ಹೋಗುತ್ತೇನೆ. ನೀರಿನಲ್ಲಿ ತಂಪು, ಬೆಂಕಿಯಲ್ಲಿ ಬೇಗೆಯು, ಸೂರ್ಯನಲ್ಲಿ ತಾಪವು, ಚಂದ್ರನಲ್ಲಿ ಪ್ರಸನ್ನತೆಯು, ಹೂವಿನಲ್ಲಿ ಸುವಾಸನೆಯು, ಹಾಲ ನಡುವೆ ಘೃತವು ಇರುವಂತೆ ಎಲ್ಲೆಡೆಗಳಲ್ಲಿಯೂ ವ್ಯಾಪಕನಾಗಿ ಬೇರೆ ಎಂದು ಭಾವಿಸಲಾಗದ ಮಂಗಳಮೂರ್ತಿಯಾದ ನಿನ್ನನ್ನು ಶರಣು ಹೋಗುತ್ತೇನೆ. ಓ ಪರಮೇಶ್ವರ, ನೀನು ಸರ್ವೇಂದ್ರಿಯಗಳಿಗೂ ಅತೀತನಾಗಿರುವವನು. ಕಿವಿಗಳಿಲ್ಲದಿದ್ದರೂ ನೀನು ಶಬ್ದವನ್ನು ಗ್ರಹಿಸುತ್ತೀಯೆ. ಕಾಲಿಲ್ಲದೆಯೂ ದೂರವನ್ನು ಮುಟ್ಟುವೆ. ಕಣ್ಣಿಲ್ಲದೆಯೂ ಎಲ್ಲವನ್ನೂ ಕಾಣುವೆ. ನಾಲಿಗೆ ಇಲ್ಲದೆಯೂ ಎಲ್ಲವನ್ನೂ ಸವಿಯುವ ರಸಜ್ಞನಾಗಿರುವೆ. ಇಂತಹ ನಿನ್ನನ್ನು ನೀನೇ ನಿನ್ನ ಭಕ್ತರಿಗೆ ಪ್ರಕಟಗೊಳಿಸಿಕೊಳ್ಳಬೇಕಲ್ಲದೆ ಬೇರೊಂದು ಮಾರ್ಗವಿಲ್ಲ. ಇದು ನಾನು ನಿನ್ನನ್ನು ಶರಣು ಹೊಕ್ಕಿರುತ್ತೇನೆ. ಜಗದೀಶ, ನಿನ್ನನ್ನು ವೇದಗಳು ಸಾಕ್ಷಾತ್ತಾಗಿ ಅರಿತಿಲ್ಲ. ಆದರೂ ನೀನು ವೇದ ಪ್ರತಿಪಾದ್ಯನು. ವಿಷ್ಣುವಾಗಲಿ ಬ್ರಹ್ಮನಾಗಲಿ ಸರ್ವಸ್ವರೂಪನಾದ ನಿನ್ನನ್ನು ತಿಳಿದಿರುವುದಿಲ್ಲ. ಯೋಗೀಂದ್ರರಾಗಲಿ ಇಂದ್ರ ಮುಖ್ಯರಾದ ದೇವತೆಗಳೇ ಆಗಲಿ ನಿನ್ನನ್ನು ಅರಿಯರು. ಆದರೂ ನಿನ್ನ ಭಕ್ತರು ಮಾತ್ರ ನಿನ್ನನ್ನು ಅರಿತಿರುತ್ತಾರೆ. ಇದು ನಾನು ನಿನ್ನನ್ನು ಭಜಿಸುವೆನು. ಪರಮೇಶ್ವರ, ನಿನ್ನ ಹುಟ್ಟು, ಗೋತ್ರ, ಹೆಸರು, ರೂಪ, ಶೀಲ, ದೇಶ ಯಾವುದು ಯಾರಿಗೂ ಗೊತ್ತಿರುವುದಿಲ್ಲ. ಹೀಗಿದ್ದರೂ ನೀನು ಮೂರು ಲೋಕಗಳಿಗೂ ಸಕಲ ಸಂಪತ್ ಸಮೃದ್ಧಿಯನ್ನು ನೀಡುವ ಈಶ್ವರನೇ ಆಗಿದ್ದೀಯೆ. ಭಜಿಸಿದ ಭಕ್ತರ ಸಕಲಾಭೀಷ್ಟಗಳನ್ನು ಈಡೇರಿಸುವೆ. ಆದುದರಿಂದ ನಾನು ನಿನ್ನನ್ನೇ ಶರಣು ಹೊಂದಿರುವೆನು. ಓ ಮದನಾಂತಕ, ನಿನ್ನಿಂದಲೇ ಈ ಸಮಸ್ತವೂ ಆಗಿದೆ. ನೀನೇ ಈ ಸಮಸ್ತವೂ ಅಹುದು. ಗಿರಿರಾಜ ತನೂಭವೆಯಾದ ಗೌರಿ ದೇವಿಯ ರಮಣನು ನೀನೇ. ದಿಗಂಬರನು ಮಹಾಶಾಂತಸ್ವರೂಪನು ನೀನೇ ಆಗಿರುವೆ. ಪ್ರಭುವೆ, ವೃದ್ಧನು ಯುವಕನು ಬಾಲಕನು ನೀನೇ. ನೀನೇ ವಯೋವಸ್ಥಾ ವಿಕಾರಗಳೇನೂ ಇರುವುದಿಲ್ಲ. ನಿನಗೆ ವಯೋವಸ್ಥಾ ವಿಕಾರಗಳೇನೂ ಇರುವುದಿಲ್ಲ. ನೀನು ಏನು ತಾನೇ ಆಗುವುದಿಲ್ಲ. ಸ್ವಾಮಿ, ಇದು ನಿನಗೆ ನಮಸ್ಕಾರವು. ಅಯ್ಯ ಶಿವಶರ್ಮನೆ, ವಿಪ್ರನಾದ ಆ ವಿಶ್ವಾನರನು ಈ ರೀತಿಯಾಗಿ ಸ್ತುತಿಸಿ ಅತ್ಯಂತ ಸಂತುಷ್ಟವಾದ ಅಂತರಂಗವುಳ್ಳವನಾಗಿ ಭೂಮಿಯಲ್ಲಿ ದಂಡ ಪ್ರಣಾಮ ಮಾಡಲು ಸಮಸ್ತ ವೃದ್ಧರಿಗೂ ವೃದ್ಧನಾದ ಆ ಬಾಲರೂಪಿ ಮಹೇಶ್ವರನು ಆ ಭೂದೇವ ವರನನ್ನು ಕುರಿತು, ಎಲೈ, ನೀನು ಬೇಕಾದ ವರವನ್ನು ಬೇಡು ಎಂದು ಹೇಳಿದನು. ತರುವಾಯ ಧನ್ಯಾತ್ಮನಾದ ಆ ವಿಶ್ವಾನರ ಮುನಿಯು ಮೇಲೆದ್ದು ಆನಂದ ತುಂದಲಿತ ಸ್ವಂತನಾಗಿ, ಓ ಪರಮೇಶ್ವರ, ನಿನಗೆ ತಿಳಿಯದುದು ಏನು ತಾನೇ ಇದೆ. ಪ್ರಭುವೆ, ನೀನು ಸರ್ವಜ್ಞನು, ಷಡ್ಗುಣೈಶ್ವರ್ಯ ಸಂಪನ್ನನಾದ ನೀನು ಸರ್ವಾಂತರ್ಯಾಮಿಯೂ ಸರ್ವಸ್ವರೂಪನೂ ಸರ್ವಪ್ರದನೂ ಆಗಿರುವೆ. ಇಂತಹ ಪ್ರಭುವಾದ ನೀನು ನನ್ನನ್ನು ಯಾಚನೆಯಲ್ಲೇಕೆ ತೊಡಗಿಸುವೆ. ಪ್ರಭುವಾದ ನೀನೇ ಈಗ ನನಗೆ ಪ್ರತ್ಯಕ್ಷನಾಗಿರುವಲ್ಲಿ ನನ್ನನ್ನೇಕೆ ದೈನ್ಯತೆಗೆ ಈಡು ಮಾಡುವೆ ಎಂದು ಅರಿಕೆ ಮಾಡಿದನು. ಶುಚಿಯೂ ಶುಚವ್ರತನೂ ಆದ ಆ ವಿಶ್ವಾನರನು ಆಡಿದ ಈ ಮಾತುಗಳನ್ನು ಕೇಳಿ ದೇವೇಶ್ವರನಾದ ಆ ಬಾಲಮಹೇಶ್ವರನು ಶುಚಸ್ಮಿತ ವದನನಾಗಿ ಹೀಗೆ ನುಡಿದನು. ಬಾಲಮಹೇಶ್ವರನು ಹೇಳುತ್ತಾನೆ, ಎಲೈ ಪರಿಶುದ್ಧನಾದ ವಿಶ್ವಾನರನೇ, ನಿನ್ನ ಭಾರ್ಯೆಯಾದ ಶುಚಿಷ್ಮತಿಯ ಮನಸ್ಸಿನಲ್ಲಿ ಯಾವ ಸಂತಾನಾಭಿಲಾಷೆ ಇರುವುದೋ ಅದು ಬಹುಬೇಗನೆಯೇ ನೆರವೇರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಎಲೈ ಮಹಾಮತಿಯೇ, ನಾನು ಆ ನಿನ್ನ ಮಡದಿಯಾದ ಶುಚಿಷ್ಮತಿಯಲ್ಲಿ ನಿನ್ನ ಪುತ್ರನಾಗಿ ಜನಿಸಿ ಗೃಹಪತಿಯೆಂದು ಪ್ರಖ್ಯಾತಿಯನ್ನು ಪಡೆದು ಪರಮ ಪವಿತ್ರನೆನಿಸಿ ಸಮಸ್ತ ದೇವತೆಗಳಿಗೂ ಅತ್ಯಂತ ಪ್ರಿಯನಾಗುತ್ತೇನೆ. ಅಯ್ಯ ವಿಶ್ವಾನರನೇ, ನೀನೆಸಗಿದ ಪುಣ್ಯಕರವಾದ ಅಭಿಲಾಷಾಷ್ಟಕವೆಂಬ
ಈ ಸ್ತೋತ್ರವನ್ನು ಶಿವನಾದ ನನ್ನ ಸನ್ನಿಧಿಯಲ್ಲಿ 1 ವರ್ಷ ಕಾಲ ತ್ರಿಕಾಲಗಳಲ್ಲಿಯೂ ಪಠನ ಮಾಡಿದುದಾದರೆ ಸರ್ವಕಾಮಪ್ರದವೆನಿಸುತ್ತದೆ. ಈ ಸ್ತೋತ್ರದ ಪಠಣವು ಮಕ್ಕಳು ಮೊಮ್ಮಕ್ಕಳನ್ನು ಐಶ್ವರ್ಯವನ್ನು ಅನುಗ್ರಹಿಸುವಂತಹುದು. ಎಲ್ಲ ಅನಿಷ್ಟಗಳನ್ನು ನಿವಾರಿಸಿ ಶಾಂತಿಯನ್ನು ಉಂಟು ಮಾಡತಕ್ಕದು. ಸಮಸ್ತ ಆಪತ್ತುಗಳನ್ನು ಕಳೆಯತಕ್ಕದು. ಇದು ಸ್ವರ್ಗ ಮೋಕ್ಷಗಳನ್ನು ಉಂಟು ಮಾಡುವುದೇ ಅಲ್ಲದೆ ಇಹಲೋಕದಲ್ಲಿ ಸಂಪತ್ ಸಮೃದ್ಧಿಯನ್ನು ದೊರಕಿಸುವುದು ಎಂಬುದರಲ್ಲಿ ಸಂಶಯವಿಲ್ಲ. ಮಾನವನು ಉದಯ ಕಾಲಕ್ಕೆ ಎದ್ದು ಶೌಚಾದಿಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಿ ಶಿವಲಿಂಗವನ್ನು ಅರ್ಚಿಸಿ ಶಾಂಭವವೆನಿಸಿದ ಈ ಸ್ತುತಿಯನ್ನು ಪಠಿಸಬೇಕು. 1 ವರ್ಷ ಕಾಲ ಈ ಸ್ತೋತ್ರವನ್ನು ಜಪಿಸಿದುದಾದರೆ ಅಪುತ್ರನಾದವನು ಪುತ್ರವಂತನಾಗುತ್ತಾನೆ. ವೈಶಾಖ ಕಾರ್ತೀಕ ಮಾಘಮಾಸಗಳಲ್ಲಿ ವಿಶೇಷ ನಿಯಮಗಳನ್ನು ಕೈಗೊಂಡು ಈ ಸ್ತೋತ್ರವನ್ನು ಪಠಿಸತಕ್ಕದ್ದು. ಯಾವನು ಸ್ನಾನ ಸಮಯದಲ್ಲಿ ಈ ಸ್ತೋತ್ರವನ್ನು ಪಠಿಸುವನೋ ಅವನಿಗೆ ಸಮಸ್ತ ಫಲಗಳು ದೊರಕುತ್ತವೆ. ಕಾರ್ತೀಕ ಮಾಸದಲ್ಲಿಯಾದರೂ ಆ ಮಾಸದ ಪ್ರಭಾವದಿಂದಲೇ ಈ ಸ್ತೋತ್ರವನ್ನು ಪಠಿಸುವವನಿಗೆ ಅವ್ಯಯನಾದ ನಾನೇ ಪ್ರತ್ಯಕ್ಷನಾಗುತ್ತೇನೆ. ಎಲೈ ವಿಪ್ರನೆ, ನಾನು ನಿನಗೆ ಮಗನಾಗಿ ಜನಿಸುತ್ತೇನೆ. ಅಲ್ಲದೆ ಇದನ್ನು ಪಠಿಸುವ ಇತರರಿಗೂ ಪುತ್ರ ವರವನ್ನು ನೀಡುತ್ತೇನೆ. ಈ ಅಭಿಲಾಷಾಷ್ಟಕ ಸ್ತೋತ್ರವನ್ನು ಗೊತ್ತು ಗುರಿಯಿಲ್ಲದ ಯಾವನಿಗೂ ಉಪದೇಶ ಮಾಡಬಾರದು. ಹುಟ್ಟು ಬಂಜೆಗೂ ಪುತ್ರವರವನ್ನು ದಯಗೈವ ಈ ಮಹಾಸ್ತೋತ್ರವನ್ನು ಪ್ರಯತ್ನಪೂರ್ವಕವಾಗಿ ರಹಸ್ಯವಾಗಿ ಕಾಪಾಡತಕ್ಕದ್ದು. ಸ್ತ್ರೀಯಾಗಲಿ ಪುರುಷನಾಗಲಿ ನಿಯಮವನ್ನು ಕೈಗೊಂಡು ಶಿವಲಿಂಗ ಸನ್ನಿಧಿಯಲ್ಲಿ ಈ ಸ್ತೋತ್ರವನ್ನು 1 ವರ್ಷ ಕಾಲ ಜಪಿಸಿದ್ದಾದರೆ ಇದು ಪುತ್ರಪ್ರದವಾಗುವುದರಲ್ಲಿ ಸಂಶಯವೇ ಇಲ್ಲ. ಎಲೈ ಶಿವಶರ್ಮನೆ, ಬಾಲಮಹೇಶ್ವರನು ಈ ರೀತಿ ವರವನ್ನು ಕರುಣಿಸಿ ಅಲ್ಲಿಯೇ ಅಂತರ್ಧಾನನಾದನು. ಆ ತರುವಾಯ ವಿಪ್ರನಾದ ಆ ವಿಶ್ವಾನರನು ತನ್ನ ಮನೆಗೆ ಹಿಂತಿರುಗಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಇಂದ್ರಾಗ್ನಿ ಲೋಕನ ವರ್ಣನವೆಂಬ 10ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.